ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ 15ನೇ ವಾರ್ಡ್ ಆದ ಎಚ್ಎಸ್ ಐನಾಪುರದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿಸಿರುವ ಮಹಿಳಾ ಶೌಚಾಲಯದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಸಿದ್ಧವಾಗಿದ್ದರೂ ನೀರಿಗೆ ಗತಿ ಇಲ್ಲದಂತ ಪರಿಸ್ಥಿತಿ ಎದುರಾಗಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ 15ನೇ ವಾರ್ಡ್ನ ಮೆಂಬರ್ ಎಚ್ಎಸ್ಆರ್ ಐನಾಪುರ ನನ್ನ ವಾರ್ಡ್ನಲ್ಲಿ ಸ್ತ್ರೀಯರಿಗೆ ಪೈಖಾನೆ ಮಂಜೂರು ಮಾಡಿ ಕಟ್ಟಿರ್ತಾರೆ. ಇದರ ಬಜೆಟ್ 15 ಲಕ್ಷ ರೂಪಾಯಿ ಆದ್ರೆ ಇದು ಮಾಡಿದಂತ ಕಾಂಟ್ರಾಕ್ಟರ್ ಬಿಲ್ ಆದ ನಂತರ ಇದನ್ನು ಚಾಲು ಮಾಡೋಣ ಅಂತ ಕಾಂಟ್ರಾಕ್ಟರ್ ಅವರು ಹೇಳ್ತಾರೆ. ಆ ನಂತರ ಬಿಲ್ ಅನ್ನು ತೆಗೆದುಕೊಂಡು 2 ತಿಂಗಳಾದ್ರೂ ಪೈಖಾನಿಗಳ ಕೀಲಿಗಳನ್ನು ಸ್ವತಃ ನಾನು ಹೋಗಿ ತಂದು ಪೈಖಾನಿ ಚಾಲು ಮಾಡಿರ್ತೇನೆ, ಇದರ ಬಗ್ಗೆ ಇಂಜಿನಿಯರ್ ಸಾಹೇಬ್ರಿಗೆ ಕೂಡ ಚಾವಿ ಇಸ್ಕೊಳ್ಳಿ ಅಂತ 10 ಸಲ ಹೇಳಿದ್ರು ಕೂಡ ಯಾರೇ ಅನ್ನೋದು ಅಧಿಕಾರಿಗಳು ಹಿರಿಯರಿಗೆ ಬಹಳ ತೊಂದರೆ ಇದ್ದ ಕಾರಣ ನಾನು ಚಾಲು ಮಾಡಿರ್ತೇನೆ, ಆದ್ರೆ ಇದಕ್ಕೆ ನೀರಿದ್ರು ಕೂಡ ನೀರು ಬಿಡ್ಲಾರ್ದೆ ಅಧಿಕಾರಿಗಳು ಹೇಳಿಕೆ ಹೋದ್ರೆ ಅದು ರಿಪೇರಿ ಇದೆ, ರಿಪೇರಿ ಮಾಡಿಸ್ತೀನಿ ಸರ್ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಬೇರೆ ವಾರ್ಡ್ನಲ್ಲಿ ಯಾರಿಗೂ ಬರಬಾರದು ಅಂತ ಹೇಳ್ತಾ ಇದ್ದೇನೆ. ದಯವಿಟ್ಟು ಈಗಾದ್ರೂ ಪುರಸಭೆಯವರು ಇದಕ್ಕೆ ನೀರನ್ನು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಸರ್. 15ನೇ ವಾರ್ಡ್ನ ಎಚ್ಎಸ್ ಐನಾಪುರ. ಇರ್ಲಿಲ್ಲ ಅಂದ್ರೆ ಪಾಪ ಬಂದಾರ ಕುಂತ ಹೋಗ್ತಾರ. ಹೊಸಂಗಂತ ಬಿಟ್ರೆ ಯಾರು ಕುಂದಿರ್ಬೇಕು ಪಾಪ ಜನ. ಹೆಣ್ಮಕ್ಳು ಎಲ್ಲ ಹೋಗ್ಬೇಕು, ಅವ್ರ ಗಂಡ್ಮಕ್ಳು ಎಲ್ಲಾರ ಒಂದ ಹೊಸ ಕಡೆ ಕುಂದಿರ್ತಾರ. ಹೆಣ್ಮಕ್ಳಿಗೆ ಸ್ವಲ್ಪ ಆಸನ ಬೇಕಿಲ್ಲ ಪಾಪ. ನಾ 15 ವಾರ್ಡಿನ ಮೆಂಬರ್. ಇದು ಪೈಖಾನಿ ಕಾಂಟ್ರಾಕ್ಟರ್ ಕೊಟ್ಟು 15 ಲಕ್ಷ ರೂಪಾಯಿಗೆ ಎಲ್ಲ ಕೆಲಸ ಮುಗೀತು. ಕೆಲಸ ಮುಗಿದ ಬಂತು ಇಂಜಿನಿಯರ್ ಸಾಹೇಬರಿಗೆ ಇದನ್ನು ಚಾಲೂ ಮಾಡಿ ನೀರಿನ ಸೌಕರ್ಯ ಮಾಡಿಕೊಡ್ರಿ ಅಂತನ್ನಿ. ಇದು ಕಾಂಟ್ರಾಕ್ಟರ್ ಕಡೆ ನಾ 1 ತಿಂಗಳ ಮಟ್ಟ ಚಾವಿ ಕಾಂಟ್ರಾಕ್ಟರ್ ಕಡೆ ಇತ್ತು. ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ರು ಚಾವಿ ಇಸೋದು ಕೊಡ್ರಿ, ನಾನು ಹೋಗಿ ತೆಗೆದು ಅದು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂದರು. ಅವರು ಇಲ್ಲ, ಸ್ವತಃ ನಾ ಕಾಂಟ್ರಾಕ್ಟರ್ ಕಡೆಯಿಂದ ಚಾವಿ ಇಸ್ಕೊಂಡ್ಬಂದು ಪೈಖಾನಿಗಳು ಚಾಲೂ ಮಾಡಾಕತ್ತೀನಿ. ಇದಕ್ಕೆ ನೀರು ಇಲ್ಲ, ಏನೂ ಇಲ್ಲ. ಇದ್ರ ಪರಿಸ್ಥಿತಿ ಏನೇನಾಗೈತಿ ಏನೇನಿಲ್ಲ ನೋಡಾಕತ್ತೀನಿ ಸರ್. ದಯವಿಟ್ಟು ನೀವು ನೋಡಿರಿ ಸರ್. ಕಣ್ಣಿಗೆ ನಮ್ಮ ಮೆಂಬರ್ಗಳ ಪರಿಸ್ಥಿತಿ ಈ ತರ ಐತ್ರಿ. ಕೆಲಸ ಚಾಲು ಆದ ಬಳಕ ಮುಗಿದ ಬಳಕ ಇದು ಮುಗಿದ ಕೆಲಸ ಇದು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಯಾವುದೋ ಒಂದು ಚೀಫ್ ಆಫೀಸರ್ ಕಡೆ ಇಲ್ಲ, ಒಂದು ಇಂಜಿನಿಯರ್ ಕಡೆ ಇಲ್ಲ, ಒಂದು ಇದು ಮಾಡಿದಂತ ಕೆಲಸದ ಕಡೆನೂ ಇಲ್ಲ. ಹೆಣ್ಮಕ್ಳಿಗೆಲ್ಲ ಪ್ರಾಬ್ಲಮ್ ಆಗಿ ಸ್ವತಃ ಹೆಣ್ಮಕ್ಳ ಮನೆಗೆ ಬಂದಿದ್ದಕ್ಕೆ ನಾನು ಸ್ವತಃ ಇದು ಮಾಡಾಕತ್ತೀನಿ. ಈಗಾದ್ರೂ ನೀರಿನ ಸೌಕರ್ಯ ಇಲ್ಲ ಇದಕ್ಕೆ. ಚಾವಿ ಎಲ್ಲಿ ಇರ್ತಾರ ಅವು 2 ಚಾವಿ ರೂಮ್ ಚಾಲು ಆಗ್ತದ. ಚಾವಿಗಳು ಎಲ್ಲಿರ್ತಾರೆ?
ಇದ್ರಲ್ಲಿ 2 ಚಾವಿ ಅದಾವ ಸರ್. ಅದಕ್ಕೆ ಕಾಂಟ್ರಾಕ್ಟರ್ ಕಡೆ 2 ಚಾವಿ ಅದಾವ ಅಂತ ಹೇಳ್ತೀನಿ. ಹೋಗಿ ವಾಪಸ್ ಬಂದು ಎಲ್ಲ ರೂಮ್ ಚಾವಿ ತೆಗಿತೀನಿ ಸರ್. ನಮಸ್ಕಾರ.